ನಮಸ್ಕಾರ ಶಿಕ್ಷಕ ಮಂಚಗಳೇ, ನಮ್ಮ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. HSTR ನೇಮಕಾತಿ ಕುರಿತು ಸಿ ಅಂಡ್ ರೂಲ್ಸ್ ಕುರಿತು ನಿಯಮಗಳು ಏನಾರ ಬದಲಾವಣೆ ಕೂಡ ಆಗುತ್ತಾ? ಶಿಕ್ಷಕ ಆಕಾಂಕ್ಷಿಗಳು ಕೂಡ CSCSಗೆ ಭೇಟಿ ನೀಡಿದ್ದಾರೆ. ಅಂಡ್ ನಿಮಗೆ TT ಕಡ್ಡಾಯ ಕುರಿತು ಕೋರ್ಟ್ ಕೂಡ ನಿಯಮ ಇದೆ. ಇಲ್ಲಿ ಗೊಂದಲ ಕೂಡ ಶುರುವಾಗಿದೆ. ಅಂಡ್ ಅಪ್ಲಿಕೇಶನ್ ಕೂಡ ಹಾಕೊಂಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಕಡ್ಡಾಯ ಕುರಿತು. ಅಲ್ಲಿ ಕೋರ್ಟ್‌ಗಳು ವಿಭಿನ್ನ ಹೇಳಿಕೆ ಕೊಡ್ತಾ ಇದ್ದಾವೆ. ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸಿಕೊಡ್ತೀನಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ HSTR ಬಂದ್ಬಿಟ್ಟು ಸಾಕಷ್ಟು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ಶುರುವಾಗಿಲ್ಲ. ಬಟ್ ಸಿ ಅಂಡ್ ರೂಲ್ಸ್‌ಗಳಲ್ಲಿ ಗೊಂದಲ ಕೂಡ ಇತ್ತು. ಈ ಹಿಂದೆ ನಿಯಮದ ಪ್ರಕಾರ PGTT ಕಡ್ಡಾಯ ಅಂತ ಹೇಳಿದ್ರು. ಆ ನಿಯಮ ಕೂಡ ಇತ್ತು. ಬಟ್ ಗೊಂದಲ ಕೂಡ ಇತ್ತು. ಬಟ್ ಸಿ ಅಂಡ್ ರೂಲ್ಸ್ ಕೂಡ GPSTR, PSTR ಬಂದ್ರೆ HSTR ಕೂಡ ಬಂದಿಲ್ಲ. ಅದಕ್ಕೆ ಆಕಾಂಕ್ಷಿಗಳು ಕೂಡ ಹೋಗಿದ್ರು. ಅಲ್ಲಿ ಏನು ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ, ಸದ್ಯದ ಮಟ್ಟಿಗೆ ನಿಮಗೆ ಡೌಟ್ ಸಿ ಅಂಡ್ ರೂಲ್ಸ್ ಬರೋದು ಈ ರೀತಿ ಬರೋದು ಡೌಟ್ ಅಂತ ಹೇಳಿ HSTRಗೆ ಮಾಹಿತಿ ಕೊಟ್ಟಿದ್ದಾರೆ. ಬಿಕಾಸ್ ಆ ಇಲಾಖೆ ಕಡೆಯಿಂದ ಇನ್ನು ಕೂಡ ಅವರು ಯಾವುದೇ ರೀತಿ ನಮಗೆ ಮಾಹಿತಿ ಬಂದಿಲ್ಲ. ನಾವು ಇನ್ನೂ ಕೂಡ ಮೀಟಿಂಗ್ ಶೆಡ್ಯೂಲ್ ಮಾಡಿಸಿ ನಾವು ತೀರ್ಮಾನ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಪ್ರಾಬಬ್ಲಿ ಸದ್ಯದ ಮಟ್ಟಿಗೆ ಈ ಹಿಂದೆ ಹೇಗೆ ನೇಮಕಾತಿ ಮಾಡ್ತಾ ಇದ್ರು ಅದೇ ಆಧಾರದ ಮೇಲೆ ನಮಗೆ ನೇಮಕಾತಿ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಲೈಕ್ PGTT ಕಡ್ಡಾಯ ಇರುತ್ತಾ ಇಲ್ವಾ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ. ಬಟ್ ಈ ಹಿಂದೆ ನಿಮಗೆ ನೇಮಕಾತಿ ಪ್ರಕ್ರಿಯೆ ಮಾಡಿಲ್ಲ. ಅದೇ ಆಧಾರದಲ್ಲಿ ನಿಮಗೆ ನೇಮಕಾತಿ ಪ್ರಕ್ರಿಯೆ ಶುರು ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಆಕಾಂಕ್ಷಿಗಳು ಭೇಟಿ ನೀಡಿದಾಗ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅದರ ಬಗ್ಗೆ ಯಾವುದೇ ರೀತಿ ಚರ್ಚೆ ಕೂಡ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಚರ್ಚೆ ಆದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸದ್ಯದ ಮಟ್ಟಿಗೆ ಇದು ಇವತ್ತಿನ ಅಪ್ಡೇಟ್. ಇನ್ನು TT ಕಡ್ಡಾಯ ಕುರಿತು TT ಮೈನಾರಿಟಿ ಕುರಿತು ಗೊಂದಲ ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ ನಾವು ಅದನ್ನು ವಿರೋಧಿಸಿ ನಾವು ಸುಪ್ರೀಂ ಕೋರ್ಟ್‌ಗೆ ಹೋಗ್ತೀವಿ ಅಂತ ಹೇಳಿ ಮೊನ್ನೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿದ್ರು. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಸಹಕಾರಿ ನೌಕರರ ಸಂಘದ ಅಧ್ಯಕ್ಷರಾದ CS ಷಡಕ್ಷರಿ ಅವರು ಕೂಡ ಹೇಳಿದ್ರು. ಅವರು ಕೂಡ ಸುಪ್ರೀಂ ಕೋರ್ಟ್‌ಗೆ ಅರ್ಜಿ ಕೂಡ ಹಾಕಿದ್ದಾರೆ. ಈಗ TT ಕುರಿತು ನಿಮಗೆ ಸಾಕಷ್ಟು ಪಂಜಾಬ್, ಹರಿಯಾಣ ಕೋರ್ಟ್‌ಗಳು ಕೂಡ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾವೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಬಡ್ತಿ ಮುಖ್ಯ ಶಿಕ್ಷಕರಿಗೆ ಹೆಡ್ ಮಾಸ್ಟರ್ ಆಗಿ ಬಡ್ತಿ ನೀಡೋದನ್ನ ಪ್ರಶ್ನಿಸಿ ಬಂದ್ಬಿಟ್ಟು ಕೋರ್ಟ್‌ಗೆ ಹೋಗ್ತಾರೆ. ಕೋರ್ಟ್ ಬಂದ್ಬಿಟ್ಟು ಇದಕ್ಕೆ ತಡೆ ಹಿಡಿದಿದೆ ಅಂತ ಮಾಹಿತಿ ಬಂದಿದೆ. ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಆಗಿದೆ, ಹರಿಯಾಣ ಕೂಡ ಇದೇ ರೀತಿ ಕೂಡ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು TT ಪಾಸ್ ಆಗಿ ನೀವು ಬಡ್ತಿ ಕೊಟ್ರೆ ನಿಮಗೆ ಓಕೆ. ಬಟ್ ನೀವು TT ಅನುತ್ತೀರ್ಣಗೊಂಡು ನಿಮಗೆ ಶಿಕ್ಷಕರಾಗಿ ಹೆಚ್ಚು ಬಡ್ತಿ ಕೊಡೋದನ್ನ ನಿರಾಕರಣೆ ಕೂಡ ಮಾಡಿದೆ. ಇದ್ರ ಬಗ್ಗೆ ಇದನ್ನ ನ್ಯಾಯಾಲಯ ಬಂದ್ಬಿಟ್ಟು ತಡೆ ಹಿಡಿದಿದೆ. ಆಯ್ತಾ, ಏನಾಗುತ್ತೆ ಅಂದ್ರೆ ಶಿಕ್ಷಕ ಅರ್ಹತೆ ಪರೀಕ್ಷೆ TTಯಲ್ಲಿ ಉತ್ತೀರ್ಣರಾಗಿಲ್ಲ ಅಂದ್ರೆ TTಲಿ ಪಾಸ್ ಆಗಿಲ್ಲ ಅಂದ್ರೂ ಕೂಡ ಹೆಚ್ಚಿನ ಜನಕ್ಕೆ ಬಡ್ತಿ ನೀಡುತ್ತಾರೆ. ಇದನ್ನ ನ್ಯಾಯಾಲಯ ತಡೆ ಹಿಡಿದಿದೆ. ಇದು ಬಂದ್ಬಿಟ್ಟು ಒಪ್ಪೋದಿಲ್ಲ ನ್ಯಾಯಾಲಯ. ಬಿಕಾಸ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ TT ಕಡ್ಡಾಯ ಅಂತ. ಆ ನಿಟ್ಟಿನಲ್ಲಿ ಈ ಮಧ್ಯೆ ಹೊಸ ಬಡ್ತಿ ನೀಡಬಾರದು ಅಂತ ಹೇಳಿ ಆಯಾ ರಾಜ್ಯಗಳಿಗೆ ಆದೇಶ ಕೊಟ್ಟಿದೆ. ಆಯ್ತಾ, ಇದು ಗೊಂದಲ ಕೂಡ ಆಗಿದೆ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ TT ಕಡ್ಡಾಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಘೋಷಣೆ ಕೂಡ ಮಾಡಿತ್ತು. ಎಲ್ಲರಿಗೂ ಕೂಡ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಸರ್ಕಾರದವರು ಅದ್ರ ವಿರುದ್ಧ ಸುಪ್ರೀಂ ಕೋರ್ಟ್‌ಗೆ ಹೋಗಿದ್ರು. ಈ ರೀತಿ ಗೊಂದಲ ಕೂಡ ಇತ್ತು. ಬಟ್ ನೀವು ಯಾವುದೇ ಓದ್ತಾ ಇದ್ದೀರಾ ಅಂದ್ರೆ ನಿಮಗೆ ಬಡ್ತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು TTನ ಕೂಡ ಬರೀರಿ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರೋ ಹಾಗೆ ಹೆಚ್ಚು ಜನ ಉತ್ತೀರ್ಣರಾದ್ರು. ಯಾಕೆ ಹೆಚ್ಚು ಜನ ಉತ್ತೀರ್ಣರಾದ್ರು ಅಂತ ನಿಮಗೆ ಗೊತ್ತಿರೋ ಹಾಗೆ ಹೆಚ್ಚು ಈ ರೀತಿ ರೂಲ್ಸ್ ಬಂದಿರೋ ಕಾರಣ ನಮ್ಮ ಕೆಲಸ ಎಲ್ಲಿ ಕಳ್ಕೊಳ್ತೀವಿ ಅಂತ ಹೇಳಿ ಗೊಂದಲದಿಂದ ಹೆಚ್ಚು ಜನ ಉತ್ತೀರ್ಣರಾದ್ರು. 97,000ಕ್ಕೂ ಹೆಚ್ಚು ಜನ TTನ ಉತ್ತೀರ್ಣರಾದ್ರು. ಈಗ ಮತ್ತೆ TTನ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯಾವುದೇ ಇದು ಕೂಡ ನೀವು TTನ ಕೂಡ ಬರೀರಿ. ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರ ಅದರ ವಿರೋಧ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಸಚಿವರು ಹೇಳಿದ್ದಾರೆ, ಅಧ್ಯಕ್ಷರು ಕೂಡ ಹೇಳಿದ್ದಾರೆ. TTನ ಇಲ್ಲಿ HSTR ಆಗಿಲಿ ಬೇರೆದಕ್ಕೆ ಇದು ಅಪ್ಲಿಕಬಲ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ನೆಕ್ಸ್ಟ್ ನಿಮಗೆ ಮುಂಬರುವ ಇದರಲ್ಲಿ ನೀವು ಬಡ್ತಿ ಬೇಕು, ಬೇರೆ ನಿಮಗೆ ಇದರಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಇದ್ದೀರಾ TTನ ಬರೀರಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಗೊಂದಲ ಕೂಡ ಇರಲಿ. ಬಟ್ TTನ ಕೂಡ ಬರೀರಿ. ಬಿಕಾಸ್ ಕೋರ್ಟ್‌ಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.